ನಮಸ್ಕಾರ ವಿದ್ಯಾರ್ಥಿಗಳೇ. ಮೊನ್ನೆ ದಿನ ನಾವು ತ್ರಿಕೋನಮಿತಿ ಅಂತಕ್ಕಂಥ ಪಾಠದಲ್ಲಿ ತ್ರಿಕೋನಮಿತಿಯ ಅನುಪಾತಗಳು ಅದರ ವಿಚಾರವಾಗಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಸೀಕೆಂಡ್ ಥೀಟಾ, ಕೊಸಿಕೆಂಡ್ ಥೀಟಾ ಮತ್ತು ಕಾಟ್ ಥೀಟಾದ ಅಥವಾ ಕೊಟೆಂಜೆಂಟ್ ಥೀಟಾದ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವ್ಯಾವ ಅನುಪಾತಗಳು ಯಾವ್ಯಾವ ರೀತಿ ಬರುತ್ತೆ ಅದರ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಕೂಡ ನಾನು ನಿಮಗೆ ಈಗಾಗಲೇ ಮಾಡಿಸಿದ್ವಿ. ಅದರ ಮುಂದುವರಿದ ಭಾಗವಾಗಿ ತ್ರಿಕೋನಮಿತಿಯ ಮುಂದುವರಿದ ಭಾಗವಾಗಿ ಇವತ್ತು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಈಗ ನಿತ್ಯ ಸಮೀಕರಣಗಳ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಐಡಿಯಾ ಇದೆ. ಏನು ನಿತ್ಯ ಸಮೀಕರಣ ಅಂದರೆ ಸಾಕಷ್ಟು ನಿತ್ಯ ಸಮೀಕರಣಗಳನ್ನು ನೀವು ಈಗಾಗಲೇ ಓದಿದ್ದೀರ. ಏನು ನಿತ್ಯ ಸಮೀಕರಣ ಅಂದರೆ ಚರಾಕ್ಷರದ ಯಾವುದೇ ಬೆಲೆಗೆ ನಿಜವಾಗಿರುವ ಹೇಳಿಕೆಗಳನ್ನು ನಿತ್ಯ ಸಮೀಕರಣಗಳು ಅಂತ ಕರೀತಾರೆ. ಉದಾಹರಣೆಗೆ a + b ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಕ್ಕಂಥದ್ದು ಒಂದು ನಿತ್ಯ ಸಮೀಕರಣ. ಇದನ್ನ ಯಾಕಪ್ಪ ನಿತ್ಯ ಸಮೀಕರಣ ಅಂತ ಕರಿತೀವಿ? ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಎರಡು ಚರಾಕ್ಷರಗಳಿದೆ. ಇದಕ್ಕೆ ಯು ಕ್ಯಾನ್ ಅಪ್ಲೈ ದ ಎನಿ ವ್ಯಾಲ್ಯೂ. ಸೊ ಈ ವೇರಿಯಬಲ್ಸ್ಗೆ ಇಫ್ ಯು ಅಪ್ಲೈ ಎನಿ ವ್ಯಾಲ್ಯೂ ಫಾರ್ ದ ವೇರಿಯಬಲ್ಸ್ ದ ಈಕ್ವೇಶನ್ ಬಿಕಮ್ಸ್ ಟ್ರೂ. ಅಂದ್ರೆ LHS = RHS ಅಂತ ಬರುತ್ತೆ. ಅಂದ್ರೆ ಇಲ್ಲಿರ್ತಕ್ಕಂಥ ಚರಾಕ್ಷರಗಳಿಗೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಯಾವುದೇ ಬೆಲೆಗಳನ್ನು ಆದೇಶಿಸಿದ್ರು ಕೂಡ ಆ ನಂತರ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಗೆಟ್ LHS = RHS ಅಂತ ಬರುತ್ತೆ. ಹಾಗಾಗಿ a + b ಹೋಲ್ ಸ್ಕ್ವೇರ್ = a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಅಂತಕ್ಕಂಥದ್ದು ಒಂದು ನಿತ್ಯ ಸಮೀಕರಣ. ಹಾಗೆಯೇ a - b ಹೋಲ್ ಸ್ಕ್ವೇರ್ = a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್, a + b ಹೋಲ್ ಕ್ಯೂಬ್, a - b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಈ ಥರದ ಇವೆಲ್ಲವೂ ಕೂಡ ನಾವು ಅಥವಾ a ಕ್ಯೂಬ್ ಪ್ಲಸ್ b ಕ್ಯೂಬ್, a ಕ್ಯೂಬ್ ಮೈನಸ್ b ಕ್ಯೂಬ್ ಇವುಗಳನ್ನೆಲ್ಲ ನಾವು ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಉದಾಹರಣೆಗೆ a ಇರೋ ಜಾಗದಾಗ 2, b ಇರೋ ಜಾಗದಾಗ 3 ಹಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿ ಎರಡೂ ಕಡೆನೂ ಕೂಡ 25 ಅಂತ ಬರುತ್ತೆ. ನೀವು ಯಾವ ಥರದ ಏನು ಎನಿ ರಿಯಲ್ ವ್ಯಾಲ್ಯೂಸ್ ಯಾವುದೇ ವಾಸ್ತವ ಸಂಖ್ಯೆಗಳನ್ನು ಹಾಕಿದ್ರು ಕೂಡ ಅದು ಯಾವಾಗ ಟ್ರೂ ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗಾಗಿ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಅದೇ ರೀತಿ ನಮ್ಮ ತ್ರಿಕೋನಮಿತಿನಲ್ಲೂ ಕೂಡ ನಿತ್ಯ ಸಮೀಕರಣಗಳು ಬರ್ತವೆ. ಏನೇನವು ನಿತ್ಯ ಸಮೀಕರಣ? ಆಗ ನಾವು ಹೇಗಿರ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ನಾವಿದು ತ್ರಿಕೋನಮಿತಿ ಅಂದ ತಕ್ಷಣ ನಾವೇನು ಹಾಕೋಬೇಕು? ಒಂದು ಲಂಬಕೋನ ತ್ರಿಭುಜವನ್ನು ಹಾಕೋದು. ಹೌದಾ? A B C ಅಂತಕ್ಕಂಥದ್ದು ಲಂಬ. ಇದರಲ್ಲಿ ಇದನ್ನು ನಾವು ಥೀಟಾ ಅಂತ ಅನ್ಕೊಂಡ್ವಿ. ಓಕೆ, ಹೇಗೆ ಆಗುತ್ತೆ ಸಮೀಕರಣಗಳು ಬರ್ತದೆ? ನಮಗೆ ಗೊತ್ತಿದೆ ತ್ರಿಭುಜ ABC ಅಲ್ಲಿ ಕೋನ B = 90. ಅದು ಲಂಬಕೋನವಾಗಿದೆ. ಅದಕ್ಕೆ ಈಗ ನಾವು ಇದು ಪೈಥಾಗರಸ್ನ ಪ್ರಮೇಯವನ್ನು ಅನ್ವಯಿಸಿದ್ದೇನಾಗುತ್ತೆ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಸ್ ಈಕ್ವಲ್ ಟು AC ಸ್ಕ್ವೇರ್ ಅಂತಕ್ಕಂಥದ್ದು ಪೈಥಾಗರಸ್ನ ಪ್ರಮೇಯ. ಹೌದಾ? ಇದು ಲಂಬಕೋನ ಅಂದರೆ ಇದು ವಿಕರ್ಣ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದನ್ನು ನಾನು ಏನು ಮಾಡ್ತೀನಿ? ಡಿವೈಡ್ ದಿಸ್ ಈಕ್ವೇಶನ್ ಬೈ AC ಸ್ಕ್ವೇರ್. AC ಸ್ಕ್ವೇರ್ ಇಂದ ಬಾಕ್ಸ್ ಎರಡು ಕಡೆ ಏನಾಗುತ್ತೆ ಆಗೋದು? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ AC ಸ್ಕ್ವೇರ್. This is equal to AC square by AC square. Separate. AB square by AC square. ಇಲ್ಲೇ ಮಾಡಬಹುದಿತ್ತು ಬೇಕಾದ್ರೆ BC square by AC square. AC square by AC square ಅಂದ್ರೆ 1. ಈಗ AB by AC whole square ಅಂತ AB by AC whole square ಅಂತ ಪ್ಲಸ್ ಹಾಗೆ ಇದನ್ನ BC divided by AC
ಹೋಲ್ ಸ್ಕ್ವೇರ್ ದಿಸ್ ಇಸ್ ಈಕ್ವಲ್ ಟು. ಈಗ ಚಿತ್ರಕ್ಕೆ ಬರುತ್ತೆ. ಇಲ್ಲಿ ಇದು ಲಂಬಕೋನ ಅಂದ್ರೆ ಲಂಬಕೋನಕ್ಕೆ ಎದುರುಗಡೆ ಇರ್ತಕ್ಕಂಥದ್ದು ಬೇಕಾಗುತ್ತೆ. ಇದು ತೀಟ ಅಂದ್ರೆ ತೀಟವನ್ನು ಒಳಗೊಂಡಿರ್ತಕ್ಕಂಥ ಬಾಹು ಪಾರ್ಶ್ವ, ತೀಟಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಅಭಿಮುಖ ಬಾಹು ಅಂತಕ್ಕಂಥದ್ದು ಗೊತ್ತಿದೆ. ಎ ಬಿ ಬೈ ಎ ಸಿ ಅಭಿಮುಖ ಬೈ ವಿಕರ್ಣ ಅಂದ್ರೆ ಅದು ಯಾವ ಅನುಪಾತ, ತ್ರಿಕೋನಮಿತಿಯ ಯಾವ ಅನುಪಾತವನ್ನು ಸೂಚಿಸುತ್ತೆ? ವೆರಿ ಗುಡ್, ಸೈನ್ ತೀಟದ ಅನುಪಾತವನ್ನು ಸೂಚಿಸುತ್ತೆ. ಹಾಗಾಗಿ ಏನಾಯ್ತು? ಸೈನ್ ತೀಟ ಹೋಲ್ ಸ್ಕ್ವೇರ್ ಬೈ ಪ್ಲಸ್ ಬಿ ಸಿ ಬೈ ಎ ಸಿ ಹೋಲ್ ಸ್ಕ್ವೇರ್. ಬಿ ಸಿ ಅಂದ್ರೇನು? ಪಾರ್ಶ್ವ. ಪಾರ್ಶ್ವ ಬೈ ವಿಕರ್ಣ ಅಂದ್ರೆ ಯಾವ್ದು ಅನುಪಾತ? ಅದು ಕಾಸ್ ತೀಟಾ ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು, ಇದನ್ನ ಆಫ್ಟರ್ ಸಿಂಪ್ಲಿಫಿಕೇಶನ್ ಇದನ್ನೇನು? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ ಒಂದು ವ್ಯತ್ಯಾಸ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು ಒಂದು ವ್ಯತ್ಯಾಸ. ಹೇಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಕ್ಕಂಥದ್ದು ನಮ್ಮ ಬೀಜಗಣಿತದಲ್ಲಿ ನಿತ್ಯ ಸಮೀಕರಣ ಏನಿತ್ತು ಹಾಗೆ ತ್ರಿಕೋನಮಿತಿಯ ಮೊದಲನೇ ನಿತ್ಯ ಸಮೀಕರಣ ಅದು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಅದು ತುಂಬಾ ಚೆನ್ನಾಗಿ ನಾಲ್ಕು. ಇದು ಯಾವಾಗಲೂ ಟ್ರೂ. ಇದು ಯಾವಾಗಲೂ ಸತ್ಯ ಸಂಗತಿ. ಇದರಿಂದ ನಾವು ಇನ್ನೆರಡು ಈಕ್ವೇಶನ್ ಪಡ್ತೀವಿ. ಏನು? ಸೈನ್ ಸ್ಕ್ವೇರ್ ತೀಟಾ ಅಲ್ಲೇ ಇಟ್ಕೊಂಡು ಕಾಸ್ ಸ್ಕ್ವೇರ್ ತೀಟಾ ಬಲಗಡೆ ಕಳಿಸಿದ್ರೆ ಏನಾಗುತ್ತೆ? 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ. ಹಾಗೆ ಕಾಸ್ ಸ್ಕ್ವೇರ್ ತೀಟನ ಅಲ್ಲೇ ಇಟ್ಕೊಂಡು ಸೈನ್ ಸ್ಕ್ವೇರ್ ತೀಟನ ಆ ಕಡೆ ಕಳಿಸಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ. ಹಾಗೆ ಇನ್ನೂ ಒಂದು ಬರೀತಾರೆ ಸೈನ್ ಸ್ಕ್ವೇರ್ ತೀಟಾ ಅಂತ. ಸ್ಕ್ವೇರ್ ತೆಗೆದ ಕಡೆ ಹಾಕಿದ್ರೆ ಇದು ಬರೀತದೆ. ಸೈನ್ ತೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರೀತಾರೆ. Similarly, cos theta is equal to cos theta electron. If you apply the square on that side, it becomes square root plus or minus square root of 1 minus sin square theta. ಇವೆಲ್ಲವೂ ನಾಲ್ಕು ಬೇರೆ ಬೇರೆ ಅಲ್ಲ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾಲ್ಕು ಒಂದೇನೆ, ಆದ್ರೆ ಬರ್ದಿರ್ತಕ್ಕಂಥ ರೂಪ ಬೇರೆ ಬೇರೆ. ವಿಷ್ಣು ಭಗವಂತ ಒಬ್ಬನೇ, ಆದ್ರೆ ವಿಷ್ಣುವಿನ ರೂಪಗಳು ರಾಮ, ಕೃಷ್ಣ ಅಲ್ವಾ? ಈ ರೀತಿ ಬೇರೆ ಬೇರೆ ರೂಪಗಳಿಲ್ವಾ? ಹಾಗೆ ಬೇರೆ ಬೇರೆ ರೂಪದಲ್ಲಿ ಬರೆದಿದ್ದೀವಿ ಹೊರತು ಅವೆಲ್ಲವೂ ಕೂಡ ಒಂದೇ. ಓಕೆ, ಬರ್ಕೊಳ್ಳಿ. ಮೊದಲನೇ ನೀಟಾಗಿ ಬರ್ಕೊಳ್ಳಿ. ಸ್ಟಾರ್ಟಿಂಗ್ ಬೇಕಾದ ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಕೋನ ಸಿ ಇಸ್ ಈಕ್ವಲ್ ಟು ಥೀಟಾ ಆದಾಗ, ಕೋನ ಸಿ ಇಸ್ ಈಕ್ವಲ್ ಟು ಥೀಟಾ ಆದಾಗ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇದು ಬೇಕಾದ್ರೆ ನಿಮ್ಮ ರೆಫರೆನ್ಸ್ ಕನ್ಸಿಡರ್ ದಿಸ್ ಇಸ್ ಈಕ್ವೇಷನ್ ನಂಬರ್ 1 ಅಂತ ಅನ್ಕೊಳ್ಳಿ. ಸಮೀಕರಣ 1 ಅನ್ನು ಎ ಸಿ ಸ್ಕ್ವೇರ್ ಇಂದ ಭಾಗಿಸಿದಾಗ ಮುಂದಕ್ಕೆ ಬರ್ತಾರೆ. ನೀಟಾಗಿ ಬರ್ಕೋಬೇಕು, ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ತಾ ಬರ್ಕೊಳ್ಳಿ, ತಪ್ಪು ಬರ್ಕೋಬೇಡಿ. ಆಯ್ತಾ? ಇದು ಟೈಮ್ ಆಗಲಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ಮಾಡಿ ಆಮೇಲೆ ಬರ್ತದೆ. ನಾನು ಮುಂದಕ್ಕೆ ಹೋಗೋಣ. ಮುಂದಿನ ನಿತ್ಯ ಸಮೀಕರಣ ನೋಡೋಣ. ಈಗ ಇಲ್ಲಿವರೆಗೂ ಅದೇನೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ಬಿ 90 ಡಿಗ್ರಿ ಆಗಿದೆ,
ಸೊ ಬಿ ಎದುರುಗಡೆ ಇರ್ತಕ್ಕಂಥದ್ದು ವಿಕರ್ಣ ಸಿ ಥೀಟಾ ಆಗಿದೆ, ಅಭಿಮುಖ ಪಾರ್ಶ್ವ ಇದೆಲ್ಲ ಗೊತ್ತಿರ್ತಕ್ಕಂಥ. ಆಗಲೇ ನಾನು ಎ ಸಿ ಸ್ಕ್ವೇರ್ ಇಂದ ಭಾಗಿಸಿದೆ. ಈಗ ಡಿವೈಡ್ ದ ಈಕ್ವೇಶನ್ ಬೈ ಎ ಬಿ ಸ್ಕ್ವೇರ್ ಮಾಡಿ ನಾವು ಇನ್ನೊಂದು ಎತ್ತಿಸೋಣ. ಎ ಬಿ ಸ್ಕ್ವೇರ್ ಇಂದ ಭಾಗಿಸಿದ್ರೆ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಎಲ್ಲ ಪ್ರತ್ಯೇಕವಾಗಿ ಎ ಬಿ ಸ್ಕ್ವೇರ್ ಇಂದ ಭಾಗಿಸೋಣ. ಎ ಬಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್. ಕರೆಕ್ಟಾ? ನೀವು ಇನ್ನೊಂದ್ಸರಿ ಬರ್ಕೊಂಡು ಮಾಡ್ಕೋಬೇಕು. ಈಗ ಏನಾಯ್ತದು, ಎ ಬಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್ ಅಂದ್ರೆ ಒಂದಾಯ್ತು. ಇದು ಬಿ ಸಿ ಬೈ ಎ ಬಿ ಹೋಲ್ ಸ್ಕ್ವೇರ್. ಶಾರ್ಟ್ ಮಾಡ್ತಾ ಇದ್ದೀನಿ ನಾನು, ಒಂದು ರೌಂಡು ಸ್ಕಿಪ್ ಮಾಡ್ತಾ ಇದ್ದೀನಿ, ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಎ ಸಿ ಬೈ ಎ ಬಿ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಈಕ್ವೇಶನ್ ಬರ್ಕೊಂಡಿದ್ದೀನಿ. ಎ ಬಿ ಸ್ಕ್ವೇರ್ ಇಂದ ಭಾಗಿಸಿ ಅಂತ ಇರೋದ್ರಿಂದ ಎಲ್ಲವನ್ನು ಎ ಬಿ ಸ್ಕ್ವೇರ್ ಇಂದ ಭಾಗಿಸ್ತಾ ಇದ್ದೀನಿ. ಎ ಬಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ, ಎಷ್ಟು ಆಯ್ತು? 1 ಬಂತು. ಬಿ ಸಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್ ಅಂದ್ರೆ ಬಿ ಸಿ ಬೈ ಎ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ತಾ ಇದ್ದೀನಿ. ಹಾಗೆ ಇದನ್ನ ಎ ಸಿ ಬೈ ಎ ಬಿ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಒಂದು ಸ್ಟೆಪ್ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. 1 ಪ್ಲಸ್ ಈಗ ಬಿ ಸಿ ಬೈ ಎ ಬಿ, ಬಿ ಸಿ ಬೈ ಎ ಬಿ ಏನದು? ಅಭಿಮುಖ ಬೈ ಪಾರ್ಶ್ವ ಅಂದ್ರೆ ಟ್ಯಾನ್ ಥೀಟಾ. ಪಾರ್ಶ್ವ ಬೈ ಅಭಿಮುಖ ಅಂತಂದ್ರೆ ಏನದು? ಕಾಟ್ ಥೀಟಾ. Therefore 1 plus cot theta whole square. This is equal to in AC by AB. ಹೌದಾ? ವಿಕರ್ಣ ಬೈ ಅಭಿಮುಖ, ಅಭಿಮುಖ ಬೈ ವಿಕರ್ಣ ಅಂದ್ರೆ ಸೈನ್, ಸೈನಿನ ವಿಲೋಮ ಕೊಸೆಕ್, ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್, ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್. ಈಗ ಸಿಂಪ್ಲಿಫೈ ಮಾಡಿದ್ರೆ 1 plus cot square theta is equal to cosec square theta. Cosec square theta 1 plus cos square theta, cot square theta is equal to cosec square theta. ಇದರಿಂದ ನಾನು ಆಗಲೇ ಹೇಳಿದ್ದಲ್ಲ, ಇದನ್ನೇ ಹೇಳ್ಬೇಕು. ಏನಂತ? ಒಂದಾದ್ರೆ ಇಟ್ಕೊಂಡ್ರೆ ಕಾಟ್ ಆ ಕಡೆ ಕಳಿಸಿ ಏನಾಗುತ್ತೆ? cosec square theta ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ. ಅಥವಾ ಕಾಟ್ ಅನ್ನ ಇಟ್ಕೊಂಡ್ರೆ cot square theta is equal to cosec square theta minus 1. ಮುಖ್ಯವಾಗಿ ಮೇನ್ 3 ಇದೆ. ಇದರಲ್ಲಿ ಎರಡನೇ ಇತ್ತು ಸಮೀಕರಣ. ಒಂದನೇದು ಯಾವುದು? sin square theta plus cos square theta is equal to 1. 1 plus cot square theta is equal to cosec square theta ಅಂತಕ್ಕಂಥದ್ದು ಎರಡನೇ ಐಡೆಂಟಿಟಿ. ಬರ್ಕೊಂಡು ಆಯ್ತಾ ಮಕ್ಕಳ? ಒಂದು ಹೋಗುವುದ ಕೈಲಿಲ್ಲ. ಈಗ ಮೂರನೇ ಮುಖ್ಯ ರೀತಿಯ ಸಮೀಕರಣವನ್ನು ನೋಡೋಣ. ಸೇಮ್ ಇದೇ ತರ ಈಗ ನಾವು ಫಸ್ಟ್ ಎ ಸಿ ಸ್ಕ್ವೇರ್ ಇಂದ ಭಾಗಿಸಿದಾಗ ಏನ್ ಬಂತು? 1 sin square theta plus cos square theta is equal to 1 ಅಂತಕ್ಕಂಥದ್ದು. ಎ ಬಿ ಇಂದ ಭಾಗಿಸಿದಾಗ ಏನ್ ಬಂತು? 1 plus cot square theta is equal to cosec square theta ಅಂತ. ಈಗ ಉಳಿದಿರೋದು ಯಾವುದು? ಬಿ ಸಿ ಇಂದ ಭಾಗಿಸೋದು. ನಮಗೆ ಗೊತ್ತಿದೆ ಫಲಿತಾಂಶದ ನಿಯಮದ ಪ್ರಕಾರ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ಗೊತ್ತಿದೆ. ಯಾಕೆ? ಬಿ ನಮ್ಮ ಕೊನಾಗಿದೆ. ಈಗ ಏನ್ ಮಾಡೋಣ? ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್. ಕರೆಕ್ಟಾ? therefore ಎ ಬಿ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್ is equal to AC square by BC square. ಕರೆಕ್ಟ್ ಮಕ್ಕಳ? ಮೊದಲನೇ ಸರಿ AC ಸ್ಕ್ವೇರ್ ಇಂದ ಭಾಗಿಸಿದ್ವಿ, ಆವಾಗ ಏನು ಬಂತು? sin square theta plus cos square theta is equal to 1. ನೆಕ್ಸ್ಟ್ AB ಸ್ಕ್ವೇರ್ ಇಂದ ಭಾಗಿಸಿದ್ವಿ, ಅವಾಗ ಏನು ಬಂತು? 1 plus cot square theta is equal to cosec square theta ಬಂತು. ಈಗ BC ಇಂದ ಭಾಗಿಸಿದ್ವಿ, ಏನು ಬಂತು ನೋಡಿ? AB by BC, AB by BC whole square plus BC square by BC square 1, AC by BC whole square, AC by BC whole square.
ಎ ಬಿ ಬೈ ಬಿ ಸಿ, ಎ ಬಿ ಬೈ ಬಿ ಸಿ ಏನು ಅಭಿಮುಖ ಬೈ ಪಾರ್ಶ್ವ, ಅಭಿಮುಖ ಬೈ ಪಾರ್ಶ್ವದ ಅನುಪಾತ ಯಾವುದನ್ನು ಸೂಚಿಸುತ್ತೆ? ಟ್ಯಾನ್ ಥೀಟಾವನ್ನು ಸೂಚಿಸುತ್ತೆ. ಹಾಗೇನಾಗ್ತದೆ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಆಗಿದೆ. ಎ ಸಿ ಬೈ ಬಿ ಸಿ, ಬಿ ಸಿ ಬೈ ಎ ಸಿ ಅಂದ್ರೆ ಕಾಸ್ ಥೀಟಾ ಆಗುತ್ತೆ. ಎ ಸಿ ಬೈ ಬಿ ಸಿ ಅಂದ್ರೆ ಕಾಸಿನ ವಿಲೋಮ ಯಾವುದು? ಸೆಕ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ, ಸೀಕೆಂಟ್ ಸ್ಕ್ವೇರ್ ಥೀಟಾ. ಇದು ಮುಂದಿನ ರೀತಿಯ ಸಮೀಕರಣ. ಇದನ್ನು ಉಪಯೋಗಿಸಿ ಇನ್ನೆರಡು ಒಂದ ಕಡೆ ಕಳಿಸಿದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಒಂದಿಲ್ಲ ಇಟ್ಕೊಂಡು ಟ್ಯಾನ್ ಕಳಿಸಿದ್ರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಬರ್ಕಡೆ. ಗೊತ್ತಾಯ್ತಲ್ಲ ಮಕ್ಕಳಿಗೆ? ಈ ನಿತ್ಯ ಸಮೀಕರಣ ಬಳಕೊಳ್ಳೋದು ಹೇಗೆ, ಬಳಸೋದು ಹೇಗೆ, ಅದನ್ನ ಡಿರೈವ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದು ಅರ್ಥ ಆಯ್ತು. ಸೊ ನಮಗೆ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಲಂಬಕೋನ ಆಗಿರೋದ್ರಿಂದ ಇಫ್ ಯು ಅಪ್ಲೈ ದ ಪೈಥಾಗರಸ್ ಥಿಯರಮ್ ಇಟ್ ಬಿಕಮ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಆಯ್ತು. ನಾನು ಒಂದ್ಸರಿ ಎ ಸಿ ಸ್ಕ್ವೇರ್ ಇಂದ ಭಾಗಿಸಿದಾಗ ಯಾವ ಇಕ್ವೇಶನ್ ಬಂತು, ಯಾವ ನಿತ್ಯ ಸಮೀಕರಣ ಬಂತು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಬಂತು. ಎ ಬಿ ಇಂದ ಭಾಗಿಸಿದಾಗ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ ಅಂತಕ್ಕಂಥ ನಿತ್ಯ ಸಮೀಕರಣ ಬಂತು. ಈಗ ಬಿ ಸಿ ಸ್ಕ್ವೇರ್ ಇಂದ ಭಾಗಿಸಿದಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ ಅಂತಕ್ಕಂಥದ್ದು ಬಂದಿದೆ. ಒಟ್ಟು ನಮ್ಮ ಹತ್ರ 3 ಮುಖ್ಯ ನಿತ್ಯ ಸಮೀಕರಣಗಳು ನಮ್ಮ ಹತ್ರ ಇದ್ದಾವೆ. ಈಗ ಇವುಗಳ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಬಳಸ್ತಕ್ಕಂಥದ್ದು ದಿಸ್ ಇಸ್ ದ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ. ಇದು ತುಂಬಾ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ನಿಮ್ಮ ಜಾಣತನವನ್ನು ಪರೀಕ್ಷೆ ಮಾಡತಕ್ಕಂಥದ್ದೇ ಇದು. ಏನು ಜಾಣ ವಿದ್ಯಾರ್ಥಿಗಳಿಗೆ ಲೆಕ್ಕ ಕೊಡ್ತಾರಲ್ಲ 4 ಮಾರ್ಕ್ಸ್ ಇರೋದಲ್ಲ, ಕೆಲವು ಸಲ ಇದ್ರ ಮೇಲೆ ಲೆಕ್ಕ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಒಟ್ಟಾರೆ ನಮ್ಮ ಹತ್ರ ಮುಖ್ಯವಾಗಿ 3 ನಿತ್ಯ ಸಮೀಕರಣಗಳಿದೆ. ಯಾವುದು? ಮೊದಲನೇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ ಅಂತಕ್ಕಂಥದ್ದು 2. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ ಅಂತಕ್ಕಂಥದ್ದು 3. ಹೌದಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ ಅಂತಕ್ಕಂಥದ್ದು. ಈ 3 ಬಳಸಿ ಅದಲು ಬದಲು ಮಾಡಿ ವಿ ಗೆಟ್ ಮೋರ್. ಇದರಲ್ಲೇ ಸೈನ್ ಸ್ಕ್ವೇರ್ ಥೀಟಾ ಇಲ್ಲಿ ಇಟ್ಕೊಂಡು ಕಾಸ್ ಅಂತ ಕಳಿಸಿದ್ರೆ 1 ಮೈನಸ್ ಕಾಸ್ ಅದೊಂದು ಅಂತ ಅನ್ಕೋಬಹುದು. ಆದ್ರೆ ಇದೇ ಮೇನ್ 3. ನಾಗಲೇ ಹೇಳಿದ್ದಾನೆ, ವಿಷ್ಣು ಒಬ್ಬ, ದೇವನೊಬ್ಬ, ನಾಮ ಹಲವು, ನನಗೆ ಬೇರೆ ಬೇರೆ ತರ ಇದಾವೆ, ಬೇರೆ ಬೇರೆ ರೂಪ ಬರುತ್ತೆ, ಅವೇ ಬೇರೆ ಇದೇ ಬೇರೆ ಅನ್ನೋದಲ್ಲ. ನಾನು ಯಾವ ಫಾರ್ಮಿಗೆ ಬೇಕಾದ್ರೂ ಬರ್ಕೋಬಹುದು. ಇದಕ್ಕೆ ನಾಲ್ಕು ಕಟ್ಬಿಡಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ ಅಂತಕ್ಕಂಥ 3 ಮುಖ್ಯ ನಿತ್ಯ ಸಮೀಕರಣಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಜ್ಞಾಪಕ ಇರಬೇಕು. ಓಕೆ, ಇದ್ರ ಮೇಲೆ ಈಗ ಲೆಕ್ಕ ಮಾಡಿ. ರೈಟ್. ಟ್ಯಾನ್ ಎ ಎಲ್ಲವನ್ನು ಇದು ಅಂತ ಹೇಳಿದ್ರೆ ನಿತ್ಯ ಸಮೀಕರಣದ ಮೇಲೆ ಬರೋದಿಲ್ಲ, ಅನುಪಾತದ ಮೇಲೂ ಬರ್ತವೆ. ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಎಂದು ಸಾಧಿಸಿ. ಸೆಕ್ ಎ ಎಂದು ಸಾಧಿಸಿ. ಈಗ ಮಕ್ಕಳಿಗೆ ನೋಡಿ, ಒಂದೇ ಸರಿ ಡೈರೆಕ್ಟ್ ನಮಗೆ ಅದು ಮಾಡಕ್ಕೆ ಬರೋದಿಲ್ಲ. ಇಲ್ಲಿ ಕೇವಲ ನಿತ್ಯ ಸಮೀಕರಣಗಳನ್ನು ಬಳಸಿದ ತಕ್ಷಣ ಈ ನಿತ್ಯ ಸಮೀಕರಣಗಳನ್ನು ಬಳಸೆ ಮಾಡೋದಲ್ಲ, ಕೆಲವು ಸರಿ ಅನುಪಾತಗಳನ್ನು ಕೂಡ ಅನ್ವಯಿಸಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಏನ್ ಮಾಡ್ತೀನಿ, LHS ಅನ್ನು ಕಲಿಸಿದ್ದೆ. LHS ಅಂತ ತಗೊಂಡು ನಾವು RHS ಇಂಪ್ರೂವ್ ಮಾಡ್ಬೋದು. RHS ತಗೊಂಡ್ಬೇಕಾದ್ರೆ LHS ಇಂಪ್ರೂವ್ ಮಾಡ್ಬೋದು. LHS ತಗೊಂಡ್ತೀನಿ, ಏನದು ಟ್ಯಾನ್ ಎ ಅಂತ ಕೊಡ್ಬೋದು, ಥೀಟಾ ಅಂತ ಕೊಡ್ಬೋದು, ಬಿ ಅಂತ ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು.
sin A ಪ್ಲಸ್ ಕಾಸ್ ಎ ಏನ್ ಬರ್ಬೇಕು ನಿಮ್ಗೆ ಉತ್ತರ ಮನೆಯಲ್ಲಿ ಸೆಕ್ ಎ ಅಂತ ಬರ್ಬೇಕು. ಬರುತ್ತಾ ನೋಡಿ ಮಕ್ಕಳೇ, ಟ್ಯಾನ್ ಥೀಟಾವನ್ನು ನಾನು ಈ ತರ ಬರೀತೀನಿ, ಬರೀಬೋದಾ? sin A by cos A ಅಂತ ಬರೀತೀನಿ. ಓಕೆ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು sin ಥೀಟಾ ಬೈ ಕಾಸ್ ಥೀಟಾ ಅಂತಕ್ಕಂಥ ಗೊತ್ತಿದೆ. ಹಾಗಾದ್ರೆ ಟ್ಯಾನ್ ಎ ಈಸ್ ಈಕ್ವಲ್ ಟು sin A ಬೈ ಕಾಸ್ ಎ ಇಂಟು sin A ಪ್ಲಸ್ ಕಾಸ್ ಎ ಕೂಡ ಆಗಿರುತ್ತೆ. ಓಕೆ, ಈಗ ಇಲ್ಲಿ ಯಾವುದು ಕ್ಯಾನ್ಸಲ್ ಆಗಲ್ಲ, ಅದ್ರ ಎರಡನ್ನು ಗುಣಿಸ್ಕೋಬಹುದು. sin A ಇಂಟು sin A sin ಸ್ಕ್ವೇರ್ ಎ ಆಯಿತು ಬೈ ಕಾಸ್ ಎ, ಹೌದಾ, ಪ್ಲಸ್ ಕಾಸ್ ಎ. ಕರೆಕ್ಟಾ? ಈಗ ಇದು ಭಿನ್ನ ರಾಶಿ ರೂಪದಲ್ಲಿದೆ, ಲಾಸಹವನ್ನು ಸಿಗ್ನಿಫೈ ಮಾಡೋಣ. ಏನಾಗುತ್ತೆ ಅವಾಗದು? ಏನ್ ಲಾಸಹ? ಕಾಸ್ ಎ ಲಾಸಹ. ಕಾಸ್ ಎನ ಕಾಸ್ ಎ ಭಾಗಿಸ್ತಾ ಬಂತು 1 ಇಂಟು sin ಸ್ಕ್ವೇರ್ ಎ sin ಸ್ಕ್ವೇರ್ ಎ ಪ್ಲಸ್ ಇದೆ ಪ್ಲಸ್. ಇಲ್ಲಿ ಏನಿಲ್ಲ ಅಂತಂದ್ರೆ ಏನಂತ, 1 ಛೇದವನ್ನ ಲಾಸಹವನ್ನ 1ರಿಂದ ಭಾಗಿಸ್ತಾ ಕಾಸ್ ಎ ಬೈ 1 ಅಂದ್ರೆ ಕಾಸ್ ಎ ಆಯ್ತು. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ. ಓಕೆ, ಈಗ ನೋಡಿ ನಿತ್ಯ ಸಮೀಕರಣ ಮಾಡಿಸ್ಬೇಕು. sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1, ಹಾಗೆ ಥೀಟಾ ಬಂದು ಎ ಬೈ ಛೇದನ ಆಗಿದೆ ಕಾಸ್. 1 ಬೈ ಕಾಸ್ ಅಂದ್ರೆ ಕಾಸಿನ ವಿಲೋಮ ಯಾವುದು? ಸೆಕ್ ಎ. ಏನ್ ಪ್ರೂವ್ ಮಾಡಿ ನೋಡಿ, ಏನ್ ಬರಬೇಕು? ಸೆಕ್. ಕರೆಕ್ಟಾ? ವೆರಿ ಇಂಪಾರ್ಟೆಂಟ್. ನೀವು ಜಾಣತನ ಗೊತ್ತಾಗ್ತಕ್ಕಂಥದ್ದೇ ಇದರಲ್ಲಿ. ನೀವು ನಿಜವಾಗಿಯೂ ಜಾಣರಿದ್ರೆ ಇಂಥದ ಟು ಪ್ರೂವ್ ಅಂತ ಏನಾದ್ರು ಲೆಕ್ಕಗಳಿರ್ತಾವಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ, ಅಂಥದ್ದನ್ನ ಯಾರು ಲೆಕ್ಕಗಳನ್ನ ಮಾಡ್ತಾರೋ ಅವನಿಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಅಪ್ಲಿಕೇಶನ್ ನಾಲೆಡ್ಜ್ ಇದೆ ಅಂತ ಅರ್ಥ. ನೀಟಾಗಿ ಅರ್ಥ ಮಾಡ್ಕೊಂಡು ಬರ್ತಾರೆ. ಓಕೆ, ಇನ್ನೊಂದು ಸರಿಗಳನ್ನ ಎಡಭಾಗವನ್ನ ಹಾಗೆ ಬರ್ಕೊಂಡಿದ್ದೀನಿ. LHS ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಅದು RHS ಗೆ ಸಮ ಅಂತ ಪ್ರೂವ್ ಮಾಡ್ಬೇಕು. RHS ಅಲ್ಲಿ ಏನಿದೆಯೋ ಆ ಆನ್ಸರ್ ಬರ್ಬೇಕು ನನಗೆ ಫೈನಲ್. ಟ್ಯಾನ್ ಎ ನ ಅನುಪಾತ sin A ಬೈ ಕಾಸ್ ಎ. ಸೊ ಹಾಗಾಗಿ sin A ಇಂಟು sin A sin ಸ್ಕ್ವೇರ್ ಎ ಆಯಿತು, ಕಾಸ್ ಎ ಆಗಿ ಬರ್ಕೊಂಡಿದ್ದೀನಿ. ಇವು ಭಿನ್ನರಾಶಿ ರೂಪದಲ್ಲಿರೋದ್ರಿಂದ ಲಾಸಹ ಕಾಸ್ ಎ ಆಯಿತು. ಕಾಸ್ ಎ ಬೈ ಕಾಸ್ ಎ 1 ಇಂಟು sin ಸ್ಕ್ವೇರ್ ಎ sin ಸ್ಕ್ವೇರ್ ಎ ಆಯಿತು. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ. ಲಾಸಹವನ್ನು 1ರಿಂದ ಭಾಗಿಸಿದಾಗ ಕಾಸ್ ಎ ಬಂತು. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಯಿತು. sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ನಿತ್ಯ ಸಮೀಕರಣದ ಪ್ರಕಾರ 1 ಆಯಿತು ಬೈ ಕಾಸ್ ಎ ಆಗಿ ಹೇಳಿದ್ದೀನಿ. ಕಾಸ್ ಎ ನ ವಿಲೋಮ ಸೆಕ್. ಮುಂದಿನ ಲೆಕ್ಕ ಕಾಣ್ತಾ ಇದೆಲ್ಲ. ಇದು ಸ್ವಲ್ಪ ಹೊಸ ಬೋರ್ಡ್ ಆಗಿರೋದ್ರಿಂದ ಬೆಳಗ್ಗೆ ಹಾಗೂ ನಾನು ಡಸ್ಟರ್ ಬಳಸಿ ಬಟ್ಟೆಗಳನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೇಕು. ಓಕೆ, ಮುಂದಿನ ಲೆಕ್ಕ ಕೊಡೋಣ ಮಕ್ಕಳೇ. ಓಕೆ, ಏನು sin ಥೀಟಾ ಪ್ಲಸ್ ಮುಂದಿನ ಲೆಕ್ಕ sin theta plus cos theta whole square plus sin theta minus cos theta whole square is equal to 2 ಎಂದು ಸಾಧಿಸಿ. is equal to 2 ಎಂದು ಸಾಧಿಸಿ ಅಥವಾ ಅದರ ಬೆಲೆ ಕಂಡುಹಿಡಿಯಿರಿ. ಓಕೆ, ನಾನು ಇಲ್ಲೂ ಕೂಡ ಅಷ್ಟೇ ಒಂದು ಸೆಕೆಂಡ್ ಕನ್ಸಿಡರ್ LHS. ನೀವು ಮತ್ತಲ್ಲಿ ನಡೆಸಿ ಬರೀಬಾರ್ದು, ನಾನು ನಡೆಸಿದ ನನಗೆ LHS ಅನ್ನು ಪರಿಗಣಿಸಿದೆ. ಈಗ ಇದು ನೋಡಿದ ತಕ್ಷಣ ಗೊತ್ತಾಗ್ತದೆ ನಿಮಗೆ sin ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂತ. a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿ ವಿಸ್ತರಣೆ ಮಾಡಿ. a ಸ್ಕ್ವೇರ್ sin ಸ್ಕ್ವೇರ್ ಥೀಟಾ ಪ್ಲಸ್ b ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2ab 2 ಇಂಟು sin ಥೀಟಾ ಇಂಟು ಕಾಸ್ ಥೀಟಾ. ಕರೆಕ್ಟಾ? ಎಲ್ಲೆಲ್ಲಿ ಎ ಇದೆಯೋ ಅಲ್ಲೆಲ್ಲ ಸೈನ್ ಹಾಕಿ, ಎಲ್ಲೆಲ್ಲಿ ಬಿ ಇದೆಯೋ ಅಲ್ಲೆಲ್ಲ ಕಾಸ್ ಹಾಕಿ. ಎ ಸ್ಕ್ವೇರ್ sin ಸ್ಕ್ವೇರ್ ಥೀಟಾ, ಬಿ ಸ್ಕ್ವೇರ್
ಕಾಸ್ ಸ್ಕ್ವೇರ್ ಥೀಟಾ, ಎರಡು ಎ ಬಿ ಎರಡು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಇದನ್ನು ಕೂಡ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಎರಡು ಎ ಬಿ ಎರಡು ಇಂಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಕರೆಕ್ಟಾ? ಸೊ ಮೊದಲನೇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿಂದ ಸಮೀಕರಣವನ್ನು ಬಳಸಿ ವಿಸ್ತರಿಸಿದ್ವಿ. ಎರಡನೇದನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನಿಂದ ಸಮೀಕರಣವನ್ನು ಬಳಸಿ ವಿಸ್ತರಿಸಿದ್ವಿ. ಈಗ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂದ ತಕ್ಷಣ ಎಷ್ಟು ಆಗುತ್ತೆ? 1. ಹಾಗೆ ಇಲ್ಲೂ ಕೂಡ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಆಗುತ್ತೆ? 1 ಅಂತ ಬರುತ್ತೆ. ಪ್ಲಸ್ ಇಲ್ಲಿ ನೋಡಿ ಪ್ಲಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಮೈನಸ್ ಇರೋದ್ರಿಂದ ಒಂದು ಕ್ಯಾನ್ಸಲ್ ಮಾಡೋದು, ಅಂದ್ರೆ ಕಳೆಯಿತ್ತು, ಕಳೆದಾಗ 0 ಬಂತು. ಈಗ ಇಲ್ಲಿ 1 ಬಂದಿತ್ತು, ಅಲ್ಲದಿಂದ 1 ಪ್ಲಸ್ 1 ಆಯ್ತು. 1 ಪ್ಲಸ್ 1 ಇಸ್ ಈಕ್ವಲ್ ಟು ಎಷ್ಟು ಆಯ್ತು ನೋಡಿ. ನೋಡ್ಲಿಕ್ಕಮ್ಮ ಎಷ್ಟು ದೊಡ್ಡ ಲೆಕ್ಕನಪ್ಪ ಅನ್ಸುತ್ತೆ, ಎರಡೇ ಸ್ಟೆಪ್ಪಲ್ಲಿ ಅನ್ಸುತ್ತೆ. ಓಕೆ, ಕೆಲವು ಲೆಕ್ಕಗಳು ನೇರವಾಗಿ ಸುಲಭವಾಗಿ 1 ಅಥವಾ 2 ಸ್ಟೆಪ್ ಅನ್ನು ಬರುತ್ತೆ. ಕೆಲವು ಲೆಕ್ಕಕ್ಕೆ ಲೇಟರ್ ಆನ್ ಮುಂದಿನ ಇದ್ರಲ್ಲಿ ಮಾಡಿದಾಗ ಕೆಲವು ಸ್ವಲ್ಪ ಬುದ್ಧಿವಂತಿಕೆಯನ್ನು ಹೆಚ್ಚು ಉಪಯೋಗಿಸಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸಿಂಪಲ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣವನ್ನು ಅನ್ವಯಿಸಿ ಸಿಂಪ್ಲಿಫೈ ಮಾಡಿದ ತಕ್ಷಣ ನಮ್ಮ ಆನ್ಸರ್ ಬಂದಿದೆ. ಓಕೆ, ಮುಂದಕ್ಕೋಣ. ರೈಟ್, ಮುಂದೆ 1 minus sin square theta 1 minus sin square theta into sec square theta is equal to 1 ಎಂದು ಸಾಧಿಸಿ. is equal to 1 ಎಂದು ಸಾಧಿಸಿ. ಇಲ್ಲೂ ಕೂಡ ಅಷ್ಟೇ LHS ಕನ್ಸಿಡರ್ ಮಾಡ್ತೀನಿ. LHS is equal to ಅಂದರೆ 1 minus sin square theta ಇಂಟು ಸೀಕೆಂಡ್ ಸ್ಕ್ವೇರ್. ಆಮೇಲೆ ಮಕ್ಕಳ ಇಲ್ಲಿ ಎಲ್ಲದನ್ನೂ ಕೂಡ ಹಿಂದಿನ ಲೆಕ್ಕವನ್ನು ಮಾಡಿದ ರೀತಿಯಲ್ಲೇ ನಾವು ಆಲೋಚನೆಯನ್ನ ಮಾಡಬಾರ್ದು. ಈಗ ಇದು ನೋಡಿದ ತಕ್ಷಣ ನನಗೆ ಅನಿಸುತ್ತೆ ಇದ್ರ ಜೊತೆ ಗುಣಿಸ್ಕೋಬೇಕು ಅಂತ ಅನ್ಸುತ್ತೆ. ಬೇಡ, ನಾನೇನು ಮಾಡ್ತೀನಿ ಅಂದ್ರೆ ಈಗ ನಾನು ನಿಮ್ಗೆ ಆಗಲೇ ನಿತ್ಯ ಸಮೀಕರಣವನ್ನು ಬರೆಸಿದ್ವಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಬರ್ತದೆ. ಆದ್ರೆ ಇದನ್ನು ಬಳಸ್ಕೊಂಡು ನಾನು ಹೇಳಿದ್ದೆ ನೀವು ಇದನ್ನು ಹೆಂಗ್ ಬರೀಬಹುದು ಅಂತ ಹೇಳಿದ್ದು, ಸೈನ್ ಅನ್ನ ಆ ಕಡೆ ಕಳಿಸಿದಾಗ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು ಅಂತಕ್ಕಂಥದ್ದನ್ನು ಹೇಳಿ. ಹೌದಾ? ಅಥವಾ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಈಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇರೋ ಜಾಗದಲ್ಲಿ ನಾನು ಏನು ಹಾಕ್ಬೋದಾಗಿದ್ರೆ ಕಾಸ್ ಸ್ಕ್ವೇರ್ ಥೀಟಾವನ್ನು ಹಾಕ್ಬೋದು. ಸರಿನಾ? ಇಂಟು ಸೀಕೆಂಡ್ ಸ್ಕ್ವೇರ್. ಓಕೆ, ಕಾಸಿನ ವಿಲೋಮ ಯಾವುದು? ಸೀಕೆಂಡ್. ಸೊ ಹಾಗೆ ಅಥವಾ ಇದು ಇಲ್ಲಿ ಬೇಕಾದ್ರೆ ಇದ್ರೂ ಆಗುತ್ತೆ, ಇಲ್ಲಿದ್ರು ನಡೆಯುತ್ತೆ, ಹೆಂಗ್ ಬೇಕಾದ್ರೆ ಕರೆಕ್ಟ್. ಕಾಸಿನ ವಿಲೋಮ ಯಾವುದು? ಸೀಕೆಂಡ್. ಈ ಸೀಕೆಂಡ್ ಸ್ಕ್ವೇರ್ ಥೀಟಾ ಹಾಗೆ ಹೇಳಿ ಡಿವೈಡೆಡ್ ಬೈ 1 ಕಾಸ್ ಸ್ಕ್ವೇರ್ 1 ಬೈ ಸೀಕೆಂಡ್ ಸ್ಕ್ವೇರ್. ಕನ್ಫ್ಯೂಸ್ ಆದ್ರೆ ಬೇಕಾದ್ರೆ ಬರೀತಾರೆ, ನಿಮ್ಗೆ ಕನ್ಫ್ಯೂಸ್ ಆಯ್ತು. ಕಾಸಿನ ವಿಲೋಮ ಸೆಕ್ಟನ್ 1 ಬೈ ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ ಬರೀತಾರೆ ಇಂಟು keep this secant square theta as it is. ಈಗ ಅಂಶ ಮತ್ತು ಛೇದದಲ್ಲಿ ಇರೋದ್ರಿಂದ ಇವೆರಡು ಕ್ಯಾನ್ಸಲ್. ಅಲ್ಲಿ ಎಷ್ಟು ಅಂತ ಆನ್ಸರ್ 1. ನಾವೇ ಪ್ರೂವ್ ಮಾಡಬೇಕಿತ್ತು 1. ಅಥವಾ ಕಾಸ್ ಸ್ಕ್ವೇರ್ ಥೀಟಾನ ಹಾಗೆ ಬರ್ಕೊಂಡು ಸೀಕೆಂಟ್ ಸ್ಕ್ವೇರ್ ಥೀಟಾದ ವಿಲೋಮ ಏನು? 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂತ. ಸೀಕೆಂಟ್ ಸ್ಕ್ವೇರ್ ಥೀಟಾದ ವಿಲೋಮ ಕಾಸ್ ಸ್ಕ್ವೇರ್ ಥೀಟಾ ಆಗಿರೋದ್ರಿಂದ ಅದನ್ನ ಯು ರೈಟ್ ಇಟ್ ಆಸ್ 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂತ. ಆಗ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗಿ 1 ಅಂತ ಬರುತ್ತೆ. ನೀಟಾಗಬೇಕು.
ಇದು ಸೈಡಲ್ಲಿ ಬೇಕಾದ್ರೆ ಹಾಕಿ ಕಾಸ್ ಅಂತ ಹಾಕಿ ಇಲ್ಲಿ ಬೇಕಾದ್ರೆ ಇದನ್ನು ಸೈಡಲ್ಲಿ ಹಾಕಿ. ಓಕೆ, ಇಲ್ಲಿ ಒಂದು ಲೆಕ್ಕ ಕೊಡಲ. ಇದಿಷ್ಟು ಸಿಂಪಲ್. ಇನ್ನೂ ಸಾಕಷ್ಟು ಲೆಕ್ಕಗಳಿದೆ. ಇದೆ ಮುಂದಿನ ತರಗತಿಯಲ್ಲಿ ಮಾಡಿಸ್ತೇನೆ. ಒಂದೆರಡು ಲೆಕ್ಕಗಳನ್ನು ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. 1 + tan ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ. ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ. ಹಾಗೆ ಟ್ಯಾನ್ ಎ ಥೀಟಾ ಎಲ್ಲ ಒಂದೇ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಈಸ್ ಈಕ್ವಲ್ ಟು ಸೆಕ್. ಮಾಡಿಸಿದ ಇದಾಗಿದೆ, ಐ ಥಿಂಕ್ ಇದಾಗಿದೆ. ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ 1 + tan ಸ್ಕ್ವೇರ್ ಥೀಟಾ ಇಂಟು 1 - sin ಥೀಟಾ ಇಂಟು 1 + sin ಥೀಟಾ ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ. ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ. ಸುಮ್ಮನೆ ಇಂಟು ಕೊಟ್ಟಿರ್ತೀನಿ. 1 + tan ಸ್ಕ್ವೇರ್ ಥೀಟಾಗೆ ಏನು ನಿತ್ಯ ಸಮೀಕರಣ ಇದೆ ಅದನ್ನು ಬಳಸಿ. ಯಾವುದಕ್ಕಾದ್ರೆ ವಿಲೋಮ ತಗೋಬೇಕಾದ್ರೆ ನೋಡಿ ಕ್ಯಾನ್ಸಲ್ ಮಾಡಿ. ಇಲ್ಲೇ ಏನು ಮಾಡ್ಕೊಳ್ಳಿ, ಇವೆರಡಕ್ಕೂ ನಾವು ಯಾವ ರೂಪದಲ್ಲಿದೆವು, these are in the form of a - b into a + b. ಸೊ a² - b² ಹಾಕಿ 1 - sin ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಆಮೇಲೆ ಅದನ್ನು ಅನ್ವಯಿಸಿ ಏನು ಮಾಡಬಹುದು ಅಂತಕ್ಕಂಥದ್ದು, ಈ ಕಡೆ ನಿತ್ಯ ಸಮೀಕರಣ ಅನ್ವಯಿಸಿ ಏನು ಮಾಡಬಹುದು ಅಂತಕ್ಕಂಥದ್ದನ್ನ ನೋಡಿ ಮಾಡ್ತೀರಲ್ಲ. ಇದಿಷ್ಟು ನಮ್ಮ 3 ಮುಖ್ಯ ನಿತ್ಯ ಸಮೀಕರಣಗಳನ್ನು ಬಳಸಿ ನಾವು ಲೆಕ್ಕ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಕೆಲವು ಲೆಕ್ಕಗಳನ್ನು ಮಾತ್ರ ಬಳಸಿದ್ರೆ. ಇದರಲ್ಲಿ ತುಂಬಾ ಇದೆ, ವಾಸ್ಟ್ ಇದೆ. ಸಾಕಷ್ಟು ಇನ್ನಷ್ಟು ಲೆಕ್ಕಗಳನ್ನ, ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾದ್ರೆ ಎಲ್ಲವನ್ನು ಮಾಡೋಣ. ಮಕ್ಕಳೇ, 1ನೇ ತಾರೀಕಿಂದ ನಿಮಗೆ ಶಾಲೆ ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಶಾಲೆಗೆ ಬರಲಿಕ್ಕೆ ತಯಾರಿದ್ದೀರಾ ಅಂತ ಭಾವಿಸಿದ್ದೀನಿ. ಮುಂದಿನ ವಾರದಲ್ಲಿ ನಾವು ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ನಮ್ಮ ವಾಟ್ಸಪ್ ಮುಖಾಂತರ ಅಥವಾ ನಿಮ್ಮ ಮನೆಗಳಿಗೆ ಭೇಟಿ ನೀಡಿ ಆ ವಿಚಾರ